ಕಾನ್ಸಂಟ್ರೇಷನ್ ಬೇಕು. ಅಟೆಂಟಿವ್ ಕಾನ್ಸಂಟ್ರೇಷನ್ ಅಂದರೆ ಏನು? ಒಬ್ಬ ದೊಡ್ಡ ಹೂವಿನ ಗಿಡ ಹಾಕಿರೋನು ಇರ್ತಾನೆ. ಉದಾಹರಣೆಗೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ಗುಲಾಬಿ ಹೂವಿನ ಒಂದು ತೋಟ 1000 ಎಕರೆಗಳವರೆಗೆ ಬ್ಯಾಂಕಾಕ್ನಿಂದ 26 ಮೈಲಿ ದೂರದಲ್ಲಿದೆ, ಥೈಲ್ಯಾಂಡ್ನಲ್ಲಿ. ನಾನು ಹೋಗಿದ್ದೆ ಒಂದ್ಸಲ ಅಲ್ಲಿಗೆ. ಆ ಮುಖ್ಯಾಧಿಕಾರಿ ಇದನ್ನು ನೋಡ್ಕೊಳ್ಳೋವನ್ನ ಯಾವೊಂದು ಹೂವಿನ ವಿಷಯವಾಗಿ ಅವನು ಹೇಳಿದ್ರು ಅವನು ತಕ್ಷಣ ಅಲ್ಲಿ ಕರ್ಕೊಂಡು ಹೋಗೋವನ್ನ. ಅಲ್ಲಿ ಪ್ರಪಂಚದ ಎಲ್ಲ ಭಾಗದೊಳಗಿರೋ ಗುಲಾಬಿ ಹೂಗಳು ಅಲ್ಲಿ ಬೆಳೀತಾ ಇದ್ರು. ಹೀಗೆ ಹೇಳಿದಾಗ ಅವನ್ನ ಯಾವುದೋ 2-3 ಹೂ ಕೇಳಿದ ಅಲ್ಲಿಗೆ ನೇರವಾಗಿ ಕರ್ಕೊಂಡು ದಿಸ್ ಈಸ್ ದಟ್ ಅಂತ ಹೇಳ್ತಿದ್ದ. ಇದನ್ನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ ದಿಸ್ ಈಸ್ ಕಾನ್ಸಂಟ್ರೇಷನ್ ಆ್ಯಂಡ್ ಅಟೆನ್ಷನ್. ಏಕಾಗ್ರತೆ ಜೊತೆಗೆ ಅಲ್ಲಿರೋ ಎಲ್ಲದರ ಒಂದು ಚಿತ್ರವೂ ಮನಸ್ಸಿನೊಳಗಿರುತ್ತೆ. ಅದರಿಂದ ಆ ಕಡೆ ಈ ಕಡೆ ಹೋಗದೆ ಆ ಚಿತ್ರವನ್ನು ಮನಸ್ಸಿನಲ್ಲಿ ನಿಲ್ಲಿಸ್ಕೊಂಡು ಅದನ್ನು ಬೇಧಿಸಿಕೊಂಡು ಯಾವುದಕ್ಕೆ ಬೇಕೋ ಅದಕ್ಕೆ ಹೋಗೋದು. ಇದು ಅಟೆಂಟಿವ್ ಕಾನ್ಸಂಟ್ರೇಷನ್ ವಿಚ್ ವಿ ನೀಡ್ ವೆರಿ ಮಚ್ ಫಾರ್ ಮೆಡಿಟೇಷನ್. ಅಟೆಂಟಿವ್ ಕಾನ್ಸಂಟ್ರೇಷನ್, ಏಕಾಗ್ರತೆ ಇರಬೇಕು. ಜೊತೆಗೆ ಉದಾಹರಣೆಗೆ ಇಲ್ಲಿ ಗಡಿಯಾರ ನೋಡಿದ್ರ, ನೀವು ಲೆಕ್ಚರ್ ಹೋಗಿದ್ದಾಗ ಆ ಗಡಿಯಾರದಲ್ಲಿ ಎಷ್ಟು ಗಂಟೆ ಆಗಿತ್ತು ಪ್ರಾರಂಭಿಸಿದಾಗ ನೋಡಿದ್ರ, ಕ್ಲೋಸ್ ಆದಾಗ ನೋಡಿದ್ರ ಅಂದರೆ ನಮ್ಮ ಮನಸ್ಸಿಗೆ ಯಾವ ಚಿತ್ರ ಬರುತ್ತೆ? ಯಾವ್ದು ಬರುತ್ತೆ ಹೇಳಿ? ಕೆಲವರಿಗೆ ಆ ಗಡಿಯಾರ ಬರೋದೇ ಇಲ್ಲ. ಆವತ್ತು ಲೆಕ್ಚರ್ ಆಗಿದ್ದು, ಆ ಲೆಕ್ಚರ್ನ ಕೇಳಿದೆರಡು ಎಷ್ಟು ಜನ ಬಂದಿದ್ರು, ಎಷ್ಟು ಕುರ್ಚಿ ಭರ್ತಿಯಾಗಿತ್ತು, ಎಷ್ಟು ಕುರ್ಚಿ ಖಾಲಿ ಆಗಿತ್ತು ಅಂತ ಯೋಚನೆ ಮಾಡುವಾಗ ಆ ಗಡಿಯಾರದ ಯೋಚನೆಯೇ ಮರ್ತು ಹೋಗ್ಬಿಡುತ್ತೆ. ಆದರೆ ಒಬ್ಬ ಯೋಗಿ, ಅವನು ವಿಜ್ಞಾನಿಯಾಗಿರಬಹುದು, ತತ್ವಜ್ಞಾನಿಯಾಗಿರಬಹುದು, ಅವನ ಕೇಳಿದ್ರೆ ಅವನ ಮನಸ್ಸಿನಲ್ಲಿ ಎಲ್ಲರೂ ಈ ದಿವಸ ಎಲ್ಲ ಕೂತ್ಕೊಂಡು ಉಪನ್ಯಾಸ ಕೇಳ್ತಿದ್ದರ ಚಿತ್ರವೂ ಇರುತ್ತೆ. ಆ ಚಿತ್ರ ಅವನ ಮನಸ್ಸಿನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಗಡಿಯಾರಕ್ಕೆ ಮೊದಲು ಹೋಗ್ತಾನೆ. ಈ ಹಿನ್ನೆಲೆಯಲ್ಲಿರುವ ಚಿತ್ರ ಅವನನ್ನು ಹಿಂದೆ ಕೆಳೆಯೋದಿಲ್ಲ. ಕಾರಣ ಒಂದೊಂದು ಅನುಭವವಾಗಬೇಕಾದಾಗಲೂ ಅವನು ಪೂರ್ಣ ಅನುಭವ ಮಾಡ್ಕೊಂಡು ಹೋಗಿರ್ತಾನೆ. ಅದರ ಪೂರ್ಣ ಸಂಕಲ್ಪ ರೂಪ ಈ ರೂಪ ಮನಸ್ಸಿನಲ್ಲಾಗಿರುತ್ತೆ. ಆದ್ದರಿಂದ ಧ್ಯಾನದಲ್ಲಿ ನಮಗಿರಬೇಕಾದ ಏಕಾಗ್ರತೆ ಅಟೆಂಟಿವ್ ಕಾನ್ಸಂಟ್ರೇಷನ್. ಅಲ್ಲೆಲ್ಲ ಇರುವ ಸಾಮೂಹಿಕವಾದ ಎಲ್ಲದರ ಒಂದು ಚಿತ್ರ, ಎಲ್ಲದರ ಒಂದು ಅನುಭವ, ಅವೆಲ್ಲವನ್ನು ಹಿನ್ನೆಲೆಯಲ್ಲಿಟ್ಕೊಂಡು ಮನಸ್ಸಿನ ಫೋಕಲ್ ಪಾಯಿಂಟ್, ಯೋಚನೆ ಮಾಡೋ ಮನಸ್ಸಿನ ಒಂದು ಭಾಗದಲ್ಲಿ ಆ ಗಡಿಯಾರ ಬರಬೇಕು. ಇದು ಯೋಗ ದೃಷ್ಟಿ ಇರೋರು ಮಾಡುವಂತಹ ಕೆಲಸ. ಇದಕ್ಕೆ ನಮಗೆ ರೂಪ ಮನಸ್ಸಿನ ಸಹಕಾರ, ಸಹಾಯ ಬಹಳ ಅಗತ್ಯ. ಇದು ನಮ್ಮಲ್ಲಿ ಪೂರ್ತಿ ಬೆಳೆದಿಲ್ಲ. ಬೆಳೆಯಬೇಕಾದ್ರೆ ನಾವು ಹೀಗೆ ಒಂದೊಂದು ಕೆಲಸ ಮಾಡುವಾಗಲೂ ಬರೀ ಯಾಂತ್ರಿಕವಾಗಿ ಮಾಡಿದರೆ ಸಾಲದು. ನಾವು ದಿನ ಮಾಡೋ ಊಟ ಯಾಂತ್ರಿಕವಾಗಿ ಮಾಡಬಾರ್ದು. ಹಾಗಾದರೆ ಅದ್ರ ಮೇಲೆ ಸೀರಿಯಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಅದ್ರ ರುಚಿ ಒಂದು ಇಲ್ಲದೆ ಇದ್ದಾಗೆ ನುಂಗಬೇಕೇನು, ಪ್ರಾಣಿಗಳು ನುಂಗಿದ ಹಾಗೆ. ಹಾಗೆಲ್ಲ ರುಚಿಯನ್ನು ನೋಡಬೇಕು. ಆ ರುಚಿಲಿ ಯಾವುದು ಸರಿ ಇಲ್ಲ ಅನ್ನೋದನ್ನು ಹೇಳಬೇಕು. ಆ ಊಟ ಮಾಡುವಾಗ ಒಂದು ತುತ್ತು ತೆಗೆದು ಬಾಯಿಯೊಳಗಿಟ್ಟು ನಾವು ಅಗಿಯುವಾಗ ಒಂದು ಸಣ್ಣ ಶಬ್ದ ಬರುತ್ತೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ತುತ್ತು ತಗೊಂಡು ಬಾಯಿಗೆ ಹಾಕೊಳ್ತೀವಿ. ಈ ಅಗಿಯೋದು ಕೊನೆಯಾದಾಗ ಇನ್ನೊಂದು ತುತ್ತು ಬಾಯಿ ಹಾಕೋದಕ್ಕೆ ಮಧ್ಯೆ ಇರೋ ಕಾಲ ಇದೆಯಲ್ಲ, ಇದರಲ್ಲಿ ನಾವು ಮನಸ್ಸಿಗೆ ಅತೀತವಾಗಿ ಹೋಗಬಹುದು. ಇದೊಂದು ಸಣ್ಣ ಕೆಲಸ. ಆ ಸಣ್ಣ ಕೆಲಸದಲ್ಲಿಯೂ ಕೂಡ ಕೆಲಸ ಮಾಡುವ ಕಾಲ, ಕೆಲಸ ಮುಗಿಸಿದ ಕಾಲ, ಮತ್ತೆ ಇನ್ನೊಂದನ್ನು ಪ್ರಾರಂಭ ಮಾಡೋ ಕಾಲದ ಮಧ್ಯದಲ್ಲಿ ಮನಸ್ಸಿಗೆ ಅತೀತವಾದ ಮೌನ ತುಂಬಿದೆ. ಇದನ್ನು ನಾವು
ರೂಪ ಮನಸ್ಸನ್ನು ಬೆಳೆಸ್ಕೊಂಡಾಗ ಸಾಧ್ಯವಾಗುತ್ತೆ. ಒಂದೊಂದು ಕೆಲಸ ಮಾಡುವಾಗಲೂ ಕೂಡ ಅದು ಬೆಳೀಬೇಕು. ಝೆನ್ ಮಾಸ್ಟರ್ಸು, ಝೆನ್ ಶುರುವಾಗಿದ್ದು 6ನೇ ಶತಮಾನದಲ್ಲಿ, ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಬುದ್ಧನ ಶಿಷ್ಯ ಒಬ್ಬರು ಬೋಧಿಧರ್ಮ ಅನ್ನೋರು ಚೈನಾಕ್ಕೆ ಹೋದರು. ಚೈನಾ ಆವಾಗ ಪೂರ್ತಿ ಬೌದ್ಧ ಮತದ ಕಡೆ ಇದ್ದಂಥ ಅನೇಕ ದೇಶಗಳು ಚೈನಾದಲ್ಲಿತ್ತು. ಅಂತಹ ಒಂದು ದೇಶದಲ್ಲಿ ಅವರು ಉಳ್ಕೊಂಡ ಮೇಲೆ ಇವರ ಶಿಷ್ಯರೊಬ್ಬರು ಪೌರಾತ್ಯ ದೇಶಗಳಿಗೆ ಹೋದರು. ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್, ಹಾಂಗ್ಕಾಂಗ್ ಈ ದೇಶಗಳಿಗೆಲ್ಲ ಹೋಗಿ ಅವರು ಪ್ರಾರಂಭ ಮಾಡಿದ್ರು ಝೆನ್ ಬುದ್ಧಿಸಮ್ ಅನ್ನೋದು. ಅದರ ಮೂಲ ಹೆಸರು ಚಾನ್ ಬುದ್ಧಿಸಮ್ ಅಂತ. ಚೈನೀಸ್ ಲ್ಯಾಂಗ್ವೇಜ್ನಲ್ಲಿ ಚಾನ್, ಜಾಪನೀಸ್ ಲ್ಯಾಂಗ್ವೇಜ್ನಲ್ಲಿ ಝೆನ್, ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಧ್ಯಾನ. ಇವು ಮೂರಕ್ಕೂ ಒಂದೇ ಅರ್ಥ ಬರುತ್ತೆ. ಅವರ ಗುರಿಯೇನು? ಇನ್ಸ್ಟಂಟೇನಿಯಸ್ ರಿಯಲೈಸೇಷನ್ ಬೈ ಮೆಡಿಟೇಷನ್. ಧ್ಯಾನದಿಂದ ಆಗಲೇ ಜೀವನ್ಮುಕ್ತಾವಸ್ಥೆಯನ್ನು ಪಡೆಯುವಂತಹ ಒಂದು ಸ್ಥಿತಿ. ಅದಕ್ಕೆ ಝೆನ್ ಬುದ್ಧಿಸಮ್ ಅಂತ. ಇಂತಹ ಒಬ್ಬ ಝೆನ್ ಮಾಸ್ಟರ್ 12ನೇ ಶತಮಾನದಲ್ಲಿ ಕೆಲವು ಶಿಷ್ಯರನ್ನು ವಾಕಿಂಗ್ ಕರ್ಕೊಂಡು ಹೋಗೋರು ಬೆಳಗಿನ ಜಾವ. ನಾನು ಆ ತರಹ ನಮ್ಮ ಇಲ್ಲಿ ಕ್ಯಾಂಪ್ಗಳಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಕಡೆ ಮಾಡ್ತಾರೆ. 1 ಫರ್ಲಾಂಗು 2 ಫರ್ಲಾಂಗು ಹೋದ ಮೇಲೆ ಮತ್ತೆ ಹಿಂದೆ ಕರ್ಕೊಂಡು ಹೋಗೋರು ಅವ್ರನ್ನ. ನೀವು ಎಷ್ಟು ದೂರ ಹೋದ್ರಿ? 2 ಫರ್ಲಾಂಗ್ ಹೋದ್ವು. 2 ಫರ್ಲಾಂಗ್ ಪೂರ್ತಿ ನಿಮ್ಮ ಕಾಲುಗಳ ಸ್ಪರ್ಶ ಆಯಿತು ಭೂಮಿಗೆ? ಆಯಿತು. ಸಾಧಾರಣ. ಹೇಗಾಗುತ್ತೆ? ನೀವು 2 ಕಾಲಿನಲ್ಲೂ ನಡೆಯೋಲ್ಲ. 2 ಕಾಲಿನಲ್ಲೂ ನಡೆದಾಗ ಬಿದ್ದೋಗ್ಬಿಡ್ತಾನೆ ಮನುಷ್ಯ. ಕುಣಿಬೇಕಷ್ಟೆ ಜಾಗಿಂಗ್ ಮಾಡಿದಾಗ. ಹಾಗಲ್ಲದೆ ಮನುಷ್ಯ ನಡೆಯೋದು 1 ಕಾಲಿನ ಮೇಲೆ ಮಾತ್ರ. 1 ಕಾಲು ಭೂಮಿ ಮೇಲಿರುತ್ತೆ, 1 ಕಾಲು ಮೇಲ್ಗಡೆ ಇರುತ್ತೆ. ಆ 1 ಕಾಲು ಎತ್ತಿ ಮೇಲಾಕುವಾಗ ನೋಡಿದ್ದೀರಾ? 1 ಕಾಲು ಇದಕ್ಕೂ ಇನ್ನೊಂದು ಕಾಲು ಇದಕ್ಕೂ ಮಧ್ಯೆ ಏನಿರುತ್ತೆ? ಖಾಲಿ ಜಾಗ. ಆ ಇಂಟರ್ ಥಾಟ್ ಸ್ಪೇಸ್ ಈಸ್ ಇನ್ ಅವರ್ ಮೈಂಡ್. ಆ 2 ಹೆಜ್ಜೆಗಳ ಮಧ್ಯೆ ಖಾಲಿ, ನಮ್ಮ ಕಾಲಿನ ಸ್ಪರ್ಶವಿಲ್ಲದೆ ಖಾಲಿ ಇರೋ ಜಾಗ ಮನಸ್ಸಿನಲ್ಲಿ 2 ಸಂಕಲ್ಪಗಳ ಮಧ್ಯೆ ಹಾಗೆ ಖಾಲಿ ಜಾಗ ಇರಬೇಕು. ಇನ್ನೊಂದು ದಿವಸ ಹೋದಾಗ ಇನ್ನೊಂದು 2 ಮತ್ತೆ ಪ್ರಶ್ನೆ ಹಾಕ್ತಾರೆ. ನೀವು ಹೋಗುವಾಗ ಏನು ಕೇಳಿದ್ರಿ? ಹೆಜ್ಜೆ ಇಡೋ, ಮರಳಿನ ಮೇಲೆ ಇಡೋ ಹೆಜ್ಜೆ ಶಬ್ದ. ಆ ಸಮಯದಲ್ಲಿ ನಾವು ಆಡ್ತಾ ಇದ್ದ ಉಸಿರು. ಇವೆಲ್ಲನೂ ಗಮನಿಸಿದ್ರ? ನಾವು ಅದು ಪೂರ್ತಿ ಗಮನಿಸ್ಲಿಲ್ಲ, ಸ್ವಲ್ಪ. ಹಾಗಲ್ಲ, ಪೂರ್ತಿ ಗಮನಿಸಬೇಕು. ನಡೆಯುವಾಗ ಆ ನಡೆಯೋ ಒಂದೊಂದು ಕಾಲನ್ನು ಎತ್ತಿದ್ದು ಮುಂದೆ ಇಟ್ಟಿದ್ದು, ಆವಾಗ ಈ ದೇಹದ ಮೇಲೆ ಆಗುವಂತಹ ಚಲನೆ, ಪ್ರತಿಕಾರ, ಇವೆಲ್ಲವನ್ನು ಏಕಕಾಲದಲ್ಲಿ ನೋಡಬೇಕು ಅಂತ ಹೇಳಿ ಅವರ ಶಿಷ್ಯರಿಗೆ ಅಟೆನ್ಷನ್ ಅಥವಾ ಏಕಾಗ್ರತೆಯಿಂದ ಕೂಡಿದ ಒಂದು ಅಟೆನ್ಷನ್ ಅಂತಲೇ ಹೇಳ್ಬಿಡ್ತೀನಿ ಇಂಗ್ಲೀಷ್ ಪದನ. ಕೆಲವು ಪದಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಕಷ್ಟ. ಹೀಗೆ ಅಟೆಂಟಿವ್ ಕಾನ್ಸಂಟ್ರೇಷನ್ ಈಸ್ ಮೆಡಿಟೇಷನ್. ಧ್ಯಾನ ಮಾನಸಿಕ ಮಟ್ಟದಲ್ಲಿ ಏಕಾಗ್ರತೆ, ಈಕ್ಷಣೆ ಮತ್ತು ಈಕ್ಷಕನಿಲ್ಲದ ಈಕ್ಷಣೆ, ಆಬ್ಸರ್ವೇಷನ್ ವಿಥೌಟ್ ದಿ ಅಬ್ಸರ್ವರ್. ಇದು ಜೆ ಕೃಷ್ಣಮೂರ್ತಿಗಳ ಸಿದ್ಧಾಂತ. ನಾನು ಮುಂದಿನ ಉಪನ್ಯಾಸದಲ್ಲಿ ಅವರ ಇದಕ್ಕೂ ಥಿಯಾಸಫಿಗೂ ಇರೋ ಸಂಬಂಧವನ್ನು ಹೇಳ್ತೇನೆ. ಕಾರಣ, ನಾನು ಜೆ ಕೃಷ್ಣಮೂರ್ತಿಗಳ ಉಪನ್ಯಾಸಗಳನ್ನು 40 ವರ್ಷ ಕೇಳಿದ್ದೇನೆ, ಅವರನ್ನ ಆಗಾಗ ಸಂಧಿಸಿದ್ದೇನೆ. ಆದ್ದರಿಂದ ಥಿಯಾಸಫಿಗೂ ಫಂಡಮೆಂಟಲಿ ಕೃಷ್ಣಮೂರ್ತಿಯವರ ಟೀಚಿಂಗ್ಸು ಎಲ್ಲಿ ಸಂಬಂಧ ಇದೆ, ಎಲ್ಲಿ ಸೇತುವೆ ಇದೆ, ಎಲ್ಲಿ ಅವ್ರದಕ್ಕೂ ಇವ್ರದಕ್ಕೂ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಸ್ವಲ್ಪ ಹೇಳ್ತೇನೆ. ಹೀಗೆ ಈ ರೂಪ ಮನಸ್ಸು ನಮ್ಮ ಏಕಾದಶೇಂದ್ರಿಯ, ದಶೇಂದ್ರಿಯಗಳ ರಾಜ.
ಅದೇ ಅರ್ಥ ರಾಜಯೋಗ ಅಂತ ಯಾತಕ್ಕೆ ಕರೀತಾರೆ ಅಂದರೆ ದಶೇಂದ್ರಿಯಗಳಿಗೆ ರಾಜನಾದ ಏಕಾದಶೇಂದ್ರಿಯವನ್ನು ಹತೋಟಿಗೆ ತಗೊಂಡು ಆ ಮೂಲಕ ಯೋಗ ಮಾರ್ಗವನ್ನು ಹತ್ತೋದು ರಾಜಯೋಗದ ಪದ್ಧತಿ. ಹಠಯೋಗದಲ್ಲಿ ದೇಹದಿಂದ ಪ್ರಾರಂಭ ಮಾಡಿ ಮನಸ್ಸಿಗೆ ಹೋಗಿ ಅಲ್ಲಿಂದ ಮೇಲಕ್ಕೆ ಹೋಗುವುದು. ಆದ್ದರಿಂದ ಈ ರಾಜಯೋಗದ ಪ್ರಮುಖ ಭಾಗವಾದ ಈ ಮನಸ್ಸು ಅಥವಾ ರೂಪ ಮನಸ್ಸು, ಈ ಯೋಚನಾ ಮನಸ್ಸನ್ನು ನಾವು ಸರಿಯಾಗಿ ರಚನೆ ಮಾಡ್ಕೋಬೇಕು. ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರೆ. ಅವರು ಕೇಳಿದಾಗ ಒಂದು ಗುಂಡ್ಸೂಜಿ ಬಿದ್ದರೂ ಕೂಡ ಕೇಳ್ಬೋದು, ಅಷ್ಟು ನಿಶ್ಶಬ್ದದಿಂದ ಎಲ್ಲರೂ ಕೇಳ್ತಾ ಇದ್ರು. ಅಂದರೆ ಆ ಮೌನವೂ ಇರಬೇಕು. ಉಪನ್ಯಾಸ ಹೇಳೋರಿಗೆ ಹೇಳ್ತಾ ಇರೋದ್ರಲ್ಲಿ ಸಂಕಲ್ಪಗಳು ಭಾವನಾಮಯವಾಗಿ ಹೊರಕ್ಕೆ ಬರಬೇಕು. ಯೋಚನೆ ಒಂದು ಪದದಿಂದ ಇನ್ನೊಂದು ಪದ, ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ಹೋಗೋ ಮಧ್ಯಕಾಲದಲ್ಲಿ ಉಪನ್ಯಾಸಕ ಆ ಮೌನದಲ್ಲಿರಬೇಕು. ಆ ಮುಂದಿನ ವಾಕ್ಯವನ್ನು ಹೇಳುವಾಗ ಆ ಮೌನದಿಂದ ಹೊರಕ್ಕೆ ಬಂದು ಆ ವಾಕ್ಯವನ್ನು ಹೇಳಬೇಕಾವಾಗ ಕೇಳುವವರ ಮನಸ್ಸಿನ ಮೇಲೆ ಬರಿಯ ಮಾನಸಿಕ ಪರಿಣಾಮ ಮಾತ್ರವೇ ಅಲ್ಲ, ಇಂಟ್ಯೂಷನಲ್ ಇಂಪ್ಯಾಕ್ಟ್, ಅನುಭವದ ಅನುಭವವೂ ಆಗುತ್ತೆ. ಆದ್ದರಿಂದ ಒಂದು ಉಪನ್ಯಾಸ ಕೇಳಿ ಹೊರಕ್ಕೆ ಹೋಗುವಾಗ ಹುಚ್ಚಾಪಟ್ಟೆ ಮಾತನಾಡಬೇಕು ಅಂತ ಅನಿಸೋದಿಲ್ಲ, ಮೌನವಾಗಿರೋಣ ಅಂತ ಅನಿಸುತ್ತೆ. ಇಷ್ಟೆಲ್ಲ ಜನ್ಮಾಂತರದಲ್ಲಿ ಬೆಳೆಸಿದ ಈ ರೂಪದೇಹವು, ರೂಪ ಮನಸ್ಸು ಕೂಡ ನಮಗೆ ಮರಣ ಬಂದಾಗ ಹೊರಟು ಹೋಗುತ್ತೆ. ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಕಾಮಶರೀರ, ರೂಪ ಮನಸ್ಸು ಅಥವಾ ಯೋಚನಾ ಮನಸ್ಸು, ಇವು ನಾಲ್ಕು ಪ್ರತಿ ಜನ್ಮಕ್ಕೂ ಸಾಯುತ್ತೆ, ಪ್ರತಿ ಜನ್ಮಕ್ಕೂ ಹೊಸದಾಗಿ ಬರ್ತಾ ಇರುತ್ತೆ. ಈ ಸ್ಥಿತಿಯಲ್ಲಿರುವಾಗ ನಾವು ಹಿಂದಿನ ಜನ್ಮದ ಸಂಸ್ಕಾರ ಅಂತ ಸುಲಭವಾಗಿ ಹೇಳಿಬಿಡ್ತೀವಿ. ಹೇಗೆ ಜ್ಞಾಪಕ ಇರುತ್ತೆ? ಈ ನಾಲ್ಕು ದೇಹಗಳು ಸತ್ತು ಹೋಗೋದ್ರಿಂದ, ನಾಲ್ಕು ಹೊಸ ದೇಹಗಳು ಬರೋದ್ರಿಂದ ಹಿಂದಿನ ಜನ್ಮದ ಈ ನಾಲ್ಕು ದೇಹಗಳಲ್ಲಿ ಆದ ಅನುಭವ ಮುಂದಿನ ಜನ್ಮಕ್ಕೆ ಹೇಗೆ ಬರುತ್ತೆ? ಸಹಸ್ರಾರು ಜನ್ಮಗಳ ಹಿಂದಿನ ಸಂಸ್ಕಾರ ಅನುಭವ ನಮಗೆ ಬರಬೇಕು ಸದ್ಯದಲ್ಲಿ ಹೇಗೆ ಬರುತ್ತೆ? ಇದರ ವಿಷಯವನ್ನು ಮುಂದಿನ ಉಪನ್ಯಾಸದಲ್ಲಿ ಮಾಡೋಣ. ಈ ಮುಂದಿನ ಉಪನ್ಯಾಸದ ಭಾಗ ನಾನು ಅದರಲ್ಲಿ ಜೆ ಕೃಷ್ಣಮೂರ್ತಿಗಳಿಗೂ ಥಿಯಾಸಫಿಗೂ ಇರೋ ಒಂದು ಸೇತುವೆಯನ್ನು ತೋರಿಸ್ತೇನೆ. ಕಾರಣ ಜೆ ಕೃಷ್ಣಮೂರ್ತಿಗಳು ಹೇಳೋದು ಈ ಮೂಲ ಸಿದ್ಧಾಂತವನ್ನು ಬೇರೆ ಬೇರೆ ರೂಪದಲ್ಲಿ ಹೇಳೋದನ್ನು ಬಿಟ್ಟು ನೇರವಾಗಿ ಹೇಳ್ತಾರೆ. ಆದ್ದರಿಂದ ಥಿಯೋಸಾಫಿಕಲ್ ಸೊಸೈಟಿ ಮತ್ತು ಥಿಯೋಸಾಫಿಕಲ್ ಗ್ರಂಥಗಳ ಮುಖ್ಯ ಭಾಗವನ್ನು ಯಾರು ವ್ಯಾಸಂಗ ಮಾಡಿ ತಿಳ್ಕೊಂಡಿರ್ತಾರೋ, ಜೆ ಕೃಷ್ಣಮೂರ್ತಿಗಳು ಮೊದಲುಗೊಂಡು ಮತ್ತೆ ಯಾವ ತತ್ವಜ್ಞರು ಏನು ಹೇಳಿದ್ರು ಕೂಡ ಗೊಂದಲ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಕೆಲವು ಘಟ್ಟಗಳನ್ನು ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾನು ಹೇಳ್ಕೊಂಡು ಹೋಗ್ತೇನೆ. ಮುಂದಿನ ಉಪನ್ಯಾಸದಲ್ಲಿ ಜನ್ಮ ಜನ್ಮಕ್ಕೂ ಅಳಿದು ಸಾಯುವಂತಹ ಈ ನಾಲ್ಕು ದೇಹಗಳು ಮತ್ತೆ ಹೊಸ ಜನ್ಮ ಎತ್ತಿದಾಗ ಹೊಸ ಮನಸ್ಸು, ಹೊಸ ಕಾಮದೇಹ, ಹೊಸ ಪ್ರಾಣಮಯ ಕೋಶ, ಹೊಸ ಅನ್ನಮಯ ಕೋಶ ಬಂದಾಗ ಹಾಗಂತ ಅಂದ್ಕೊಂಡ್ರೆ ಹಿಂದಿನ ಅನುಭವಗಳು ಹೇಗೆ ಬರುತ್ತೆ? ಹಿಂದಿನ ಜನ್ಮಗಳ ಸಂಸ್ಕಾರ ಅಂದರೆ ಕೆಟ್ಟದ್ದು ಒಳ್ಳೆಯದರ ಅನುಭವ, ಅದರ ಹಿನ್ನೆಲೆ ಹೇಗೆ ಬರೋಕ್ಕೆ ಸಾಧ್ಯ? ಇದನ್ನು ಮುಂದಿನ ಉಪನ್ಯಾಸದಲ್ಲಿ ವಿಮರ್ಶೆ ಮಾಡ್ತಾ ಜೆ ಕೃಷ್ಣಮೂರ್ತಿಗಳಿಗೂ ಥಿಯೋಸಾಫಿಕಲ್ ಸೊಸೈಟಿ ವ್ಯಾಸಂಗಕ್ಕೂ ಹೇಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅನ್ನೋದನ್ನು ನಾನು ತೋರಿಸ್ತೇನೆ. ಆದ್ದರಿಂದ ಮುಂದಿನ ತಿಂಗಳು ಮೊದಲನೇ ಭಾನುವಾರ ಈ ಸಂಸ್ಕಾರಗಳು ಜನ್ಮದಿಂದ ಜನ್ಮಕ್ಕೆ ಹೇಗೆ ಹೋಗುತ್ತೆ ಅನ್ನೋ ವಿಷಯವನ್ನು ವಿಮರ್ಶೆ ಮಾಡೋಣ. ವಂದನೆಗಳು.